ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ನಾವು ಸಿಗಂದೂರ್ಗೆ ಹೋಗ್ತಾ ಇದ್ದೀವಿ. ಸಿಗಂದೂರ್ಗೆ ಹೋಗಕ್ ಮುಂಚೆ ಯಾವ್ದಾದ್ರು ಪ್ಲೇಸಸ್ ಇದ್ರೆ ನೋಡ್ಕೊಂಡು ಸಿಗಂದೂರ್ಗೆ ಹೋಗೋದು. ಓಕೆನಾ? ಓಕೆ, ನೋಡ್ತಾ ಇರಿ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಮ್ಮಿಸದ ರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಲಾಸ್ಟ್ ವೀಡಿಯೋನಲ್ಲಿ ನಾನು ಹೇಳಿದ್ದೆ ಅಲ್ವಾ, ಇನ್ನು ನೆಕ್ಸ್ಟು ನಾನು ಕಡೂರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಸ್ವಲ್ಪ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಇರುತ್ತೆ ಅಂತ. ಸೊ ಅದೇ ಥರ ನಾವು ಕಡೂರ್ಗೆ ಹೋಗಿದ್ದು ಮಾರನೇ ದಿವಸ ನಾವು ಅಜ್ಜಿ ಮನೆಗೆ ಹೋದ್ವಿ ಅಲ್ವಾ. ಅಲ್ಲಿ ತಿರುಪತಿಗೆ ಹೋಗಿದ್ರು ಅವರು ಕೂಡ. ಸೊ ನಮಗೆ ಗಂಗಮ್ಮನ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿದ್ದಿದ್ದಲ್ವ. ಸೊ ಅವರು ಇರಲಿಲ್ಲ. ಸೊ ಅದರ ಮಾರನೇ ದಿನ ಅವ್ರು ಬರ್ತಾರೆ ಅಂತ ನಾವು ಅವತ್ತು ಅಕ್ಷಯ ತೃತೀಯ ಆಗಿದ್ದರಿಂದ ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ಅಲ್ಲಿಂದ ಸುಮಾರು ಹತ್ತಿರನೇ ಆಗುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಬ್ಯಾಂಗ್ಳೂರು ತುಮಕೂರ್ಗೆ ಹೋಲಿಸ್ಕೊಂಡ್ರೆ ಕಡೂರಿಂದ ಸ್ವಲ್ಪ ಹತ್ತಿರ. ಬಟ್ ಹತ್ತಿರ ಅಂದರೆ ತುಂಬ ಏನು ಹತ್ತಿರ ಇಲ್ಲ. ಕಡೂರಿಂದ ಶಿವಮೊಗ್ಗ ಹೋಗಬೇಕು, ಶಿವಮೊಗ್ಗದಿಂದ ಸಾಗರ, ನಂತರ ಸಿಗಂದೂರು ಹೋಗಬೇಕು. ಆ ರೂಟಲ್ಲಿ ನಾವು ಹೋಗಿದ್ದು. ಆದ್ರೂ ಒಂದು ಅರೌಂಡ್ 120 ಕಿಲೋಮೀಟರ್ಸ್ ಆಗುತ್ತೆ. ಕಡೂರು ಟು ಶಿವಮೊಗ್ಗ ಬಂದು 70 ಕಿಲೋಮೀಟರ್ಸ್. ಹಾಗೆ ಶಿವಮೊಗ್ಗ ಟು ಸಾಗರ ಒಂದು 27 ಕಿಲೋಮೀಟರ್ಸ್ ಆಗುತ್ತೆ. ಸಾಗರ ಟು ಸಿಗಂದೂರು 40 ಕಿಲೋಮೀಟರ್ಸ್. ಸೊ ಅಷ್ಟು ದೂರ ನಾವು ಟ್ರಾವೆಲ್ ಮಾಡಿದ್ವಿ ಅವತ್ತು. ಸೊ ನಾವು ಹೊರಟಿದ್ದು ಕೂಡ ಸ್ವಲ್ಪ ಲೇಟಾಗಿತ್ತು, ಬಟ್ ಯಾವುದೇ ಪ್ಲ್ಯಾನಿಂಗ್ ಇರಲಿಲ್ಲ. ಅವತ್ತು ಎದ್ದ ಮೇಲೇ ನಾವು ಪ್ಲ್ಯಾನ್ ಮಾಡಿಕೊಂಡು ಹಾಗಿಂದ ಹಾಗೇ ಹೊರಟ್ವಿ. ದರ್ಶನವೂ ತುಂಬಾ ಚೆನ್ನಾಗಾಯಿತು, ತುಂಬಾ ಚೆನ್ನಾಗಿತ್ತು. ಇದು ಬ್ಯಾಂಗ್ಳೂರು ಟು ಶಿವಮೊಗ್ಗ ಹೋಗೋ ಟ್ರೈನು ಪಾಸ್ ಆಗುತ್ತೆ ಅಲ್ವಾ. ಅಲ್ಲಿ ಒಂದು ಬ್ರಿಡ್ಜ್ ಇತ್ತು, ಅಲ್ಲಿ ಕ್ಲೋಸ್ ಮಾಡಿದರು. ಟ್ರೈನ್ ಹೋಗ್ತಾ ಇತ್ತು ಅನಿಸುತ್ತೆ, ಅದಕ್ಕೋಸ್ಕರ ಕ್ಲೋಸ್ ಮಾಡಿದರು. ಅಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟೊಂದು ವೆಹಿಕಲ್ಸ್ ಇದೆ, ತುಂಬಾ ವೆಹಿಕಲ್ಸ್ ಇತ್ತು. ಈ ಮಾರ್ಗ ಸ್ವಲ್ಪ ಪರವಾಗಿಲ್ಲ, ಬಟ್ ಅಂದರೆ ತುಂಬ ಇವಾಗ ಎಲ್ಲ ರೆಡಿ ಆಗ್ತಾ ಇದೆ ರೋಡು. ಈ ರೋಡೆಲ್ಲ ಆದರೆ ತುಂಬಾ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರು ಟು ಶಿವಮೊಗ್ಗ ರೋಡ್ ಇದು. ತುಂಬ ಚೆನ್ನಾಗಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಬಟ್ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ, ಅಲ್ಲೇನು ಕೆಲಸಗಳು ನಡೀತಾ ಇಲ್ಲ. ನಾವು ಹೋಗೋ ಅಷ್ಟೊತ್ತಿಗೆ ಸಿಗಂದೂರಿಗೆ 4 ಗಂಟೆ ಆಗೋಗಿತ್ತು. ಅಂತೀವಿ ಬೇರೆ ಏನಾದರೂ ಪ್ಲೇಸಸ್ ನೋಡೋಣ ಅಂತ ಅಂದ್ಕೊಂಡ್ವಿ. ಒಂದು ನ್ಯಾಷನಲ್ ಪಾರ್ಕ್ ಇದೆ ಕಡೂರು ಟು ಶಿವಮೊಗ್ಗ ರೋಡಲ್ಲಿ, ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ಟೈಮ್ ಅಡ್ಜಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ನೋಡೋಕ್ಕೆ ಹೋಗಲಿಲ್ಲ, ಹೊರಟ್ಬಿಟ್ವಿ. ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ನಾವು ಅಲ್ಲಿ ಹೊರಟಾಗ 10:30-11 ಗಂಟೆ ಆಗಿತ್ತು. ಸಿಗಂದೂರಿಗೆ ಬರೋಷ್ಟೊತ್ತಿಗೆ 4 o'clock. ನಾವು ಕಾರಲ್ಲಿ ಬಂದರೆ ಜಾಸ್ತಿ ರಶ್ ಇದ್ದಿದ್ದರಿಂದ ನಾವು ಕಾರಲ್ಲಿ ಬಂದರೆ ಲಾಂಜ್ಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾರಲ್ಲೇ ಪಾರ್ಕ್ ಮಾಡಿದ್ದೀವಿ. ಇವಾಗ ಲಾಂಜ್ಗೆ ಹೋಗ್ತಾ ಇದ್ದೀವಿ. ಲಾಂಜಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಬೇರೆ ಬಸ್ಸಲ್ಲಿ ಹೋಗ್ಬೇಕಂತೆ. ನೋಡೋಣ ಬನ್ನಿ. ಬೇಗ ಆಗುತ್ತೆ ಅಂತ ನಾವು ಕಾರಲ್ಲೇ ಪಾರ್ಕ್ ಮಾಡ್ಬಿಟ್ಟು ಬಂದ್ಬಿಟ್ವಿ. ಬರುವಷ್ಟೊತ್ತಿಗಾಗಲೇ 4 ಆಗ್ತಾಯಿದೆ, ಲೇಟ್ ಆಗಿಬಿಡುತ್ತೆ ಅಂತ ಅಲ್ಲೇ ಸ್ವಲ್ಪ ಟಿಫನ್ ಥರ ಮಾಡ್ಕೊಂಡ್ವಿ. ನಾವು ಊಟಕ್ಕೆ ಕೂಡ ಎಲ್ಲೂ ನಿಲ್ಲಿಸ್ಲಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಬಂದ್ಬಿಟ್ವಿ. ಈಗ ಅಲ್ಲಿ ಸಿಗಂದೂರಿಗೆ ಬಂದಮೇಲೆ ವೆಹಿಕಲ್ ಪಾರ್ಕ್ ಮಾಡಿದ್ಮೇಲೆ ಅಲ್ಲಿ ಒಂದೆರಡು ಪುಟ್ಟದಾಗಿರೋ ಕ್ಯಾಂಟೀನ್ಗಳ ಥರ ಇರುತ್ತೆ. ಅಲ್ಲೇ ಏನಾದರೂ ಬ್ರೇಕ್ಫಾಸ್ಟ್ ಥರ ಸಿಗುತ್ತೆ. ಲಂಚ್ ಟೈಮ್ ಮುಗ್ದೋಯ್ತಲ್ಲ, ಸೊ ಅಲ್ಲೇ ಸ್ವಲ್ಪ ಪುಳಿಯೋಗರೆ ಬಜ್ಜಿ ಎಲ್ಲ ಸಿಕ್ತು. ಅದನ್ನು ತಿಂದ್ಬಿಟ್ಟು ಹೊರಡ್ತಾ ಇದ್ದೀವಿ.
ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಆಗಲೇ 4 o'clock ಆಗಿದ್ದರಿಂದ ತುಂಬ ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು. 6 o'clock ತನಕ ಅಷ್ಟೇ ಲಾಂಜ್ ವ್ಯವಸ್ಥೆ ಇರುತ್ತೆ. 6 o'clock ಆದಮೇಲೆ ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಬರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ 6 ಗಂಟೆ ಆದಮೇಲೆ ದೇವಸ್ಥಾನದಲ್ಲಿ ಹೋಗಿರೋರು ಅಲ್ಲೇ ಉಳ್ಕೋಬೇಕಾಗತ್ತೆ. ಉಳ್ಕೊಳ್ಳೋಕೆ ಕೂಡ ಏನೂ ತೊಂದರೆ ಇಲ್ಲ, ಅಲ್ಲೆಲ್ಲ ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ. ನಾನು ವಿಚಾರಿಸಿದೆ, 400 ಏನೋ ಹೇಳಿದ್ರು ಒಂದು ರೂಮಿಗೆ. ಇಬ್ಬರು ಮಲ್ಕೊಳ್ಳೋಕ್ಕೆ ಅಲ್ಲಿ ಬೆಡ್ ಎಲ್ಲ ವ್ಯವಸ್ಥೆ ಇರುತ್ತಂತೆ ಒಂದು ರೂಮಲ್ಲಿ. ಓಕೆ ನೋಡಿ, ಇದು ಲಾಂಜ್. ಎಷ್ಟು ವೆಹಿಕಲ್ಸ್ ಇರೋಕ್ಕಾಗತ್ತೆ ಅದರಲ್ಲಿ ಅಲ್ವಾ. ಜನಗಳಾದರೆ ಹೊರಗಡೆ ಅಲ್ಲಿಂದ ಒಳಗಡೆಗೆ ಒಂದು ಇದನ್ನ ಥರ ಕಟ್ಟಿರ್ತಾರೆ, ಕಬ್ಬಿಣದ್ದು ಇದನ್ನು ಮಾಡಿರ್ತಾರೆ. ಆ ಕಡೆಯಿಂದ ಆ ಪೋರ್ಷನಲ್ಲಿ ಜನಗಳೆಲ್ಲ ಕೂತ್ಕೋಬೋದು, ನಿಂತ್ಕೋಬೋದು, ನೋಡ್ಬೋದು. ಬಟ್ ನೀರಲ್ಲಿ ಕೈ ಹಾಕೋಕ್ಕಾಗಲ್ಲ, ಹೈಟಲ್ಲಿರುತ್ತೆ ಲಾಂಜು. ಈ ಥರ ವೆಹಿಕಲ್ಸು ನಿಲ್ಸ್ಕೋತಾರೆ. ಒಂದು 4ರಿಂದ 5 ಕಾರ್ಗಳು, ಒಂದು ಬಸ್ಸು ನಿಂತರೆ ಅಲ್ಲಿ ಜಾಗ ಸಾಕಾಗಲ್ಲ. ನೋಡಿ, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಹೋಗೋ ಅಷ್ಟೊತ್ತಿಗೆ ಮೋಸ್ಟ್ಲಿ ಈ ಬ್ರಿಡ್ಜ್ ಮುಗ್ದಿರ್ಬೋದು ಅನಿಸುತ್ತೆ. ಎಷ್ಟು ಕಷ್ಟ ಅಲ್ವಾ, ನೀರೊಳಗಡೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಆಗತ್ತೆ ಮುಂದಿನ ದಿನಗಳಲ್ಲಿ. ನೀರು ಹರಿಯೋ ನೀರು ನೋಡ್ತಾ ಇದ್ದರೆ ಒಂಥರ ಏನೋ ಮನಸ್ಸಿಗೆ ಖುಷಿ ಅನಿಸುತ್ತೆ ಅಲ್ವಾ. ಇದು ಒಂಥರ ಮೆಡಿಟೇಷನ್ ಇದ್ದಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ ನೀರು ಹರಿತಾ ಇದ್ದರೆ. ಆ ವಾತಾವರಣಕ್ಕೆ ತುಂಬಾ ಖುಷಿಯಾಗತ್ತೆ. ದೇವಸ್ಥಾನಕ್ಕೆ ಹೋದ್ಮೇಲೂ ಅಷ್ಟೇ, ದೇವ್ರ ದರ್ಶನ ಮಾಡಿದ್ಮೇಲೆ ತುಂಬಾ ಖುಷಿಯಾಗತ್ತೆ. ನಮಗೇನೂ ತೊಂದರೆ ಆಗಲಿಲ್ಲ, ಆರಾಮಾಗಿ ನಾವು ಹೋಗಿದ್ದ ಟೈಮಲ್ಲಿ ದೇವಸ್ಥಾನದಲ್ಲಿ ಕೂಡ ತುಂಬ ಏನೂ ರಶ್ ಇರಲಿಲ್ಲ, ಜನಗಳು ಕಡಿಮೆನೇ ಇದ್ದರು. ನಾವು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪುನಃ ಹೊರಟ್ವಿ. ಅಲ್ಲಿಂದ ಕೊಲ್ಲೂರಿಗೆ ಹೋಗೋರು ಖಂಡಿತ ಹೋಗ್ಬೋದು, ಬಟ್ ಈ ಟೈಮಲ್ಲಿ ಸ್ವಲ್ಪ ನೀರು ಇಲ್ಲದೆ ಇರೋ ಕಾರಣ ಲಾಂಜ್ ಇರಲ್ವಂತೆ. ಲಾಂಜ್ ಮೂಲಕ ಹೋದರೆ ನಮಗೆ ಇನ್ನೂ ಬರೀ ಒಂದು 40 kilometers ಏನೋ ಆಗುತ್ತಂತೆ. ಖಂಡಿತ ಯಾರಾದರೂ ಹೋದರೆ ಹೋಗ್ಬಿಟ್ಟು ಬನ್ನಿ. ಈ ಟೈಮಲ್ಲಿ ನೀರಿಲ್ಲದೆ ಇರೋದ್ರಿಂದ 90 kilometers ಆಗುತ್ತೆ ಅಂದರು. ಸೊ ನಾವು ಅದಕ್ಕೆ ಎಲ್ಲೂ ಹೋಗಲಿಲ್ಲ, ಸೀದಾ ರಿಟರ್ನ್ ವಾಪಸ್ ಮನೆಗೆ ಹೊರಟ್ವಿ. ಕಡೂರಲ್ಲಿ ಸ್ಟೇ ಮಾಡಿದ್ದು. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.